ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ, ಅವ್ರ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಬರೀ ಹೊಡೆಯೋದಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಯ್, ಆ ಪುಟ್ಟ ಮೇಡಮ್ ಅಮ್ಮ ಅಂತ ಮೆರಿತಿದ್ಯಾ ಅಲ್ವಾ? ಆ ಹಿತನಮ್ಮ ಅನ್ನೋ ಪಟ್ಟನ ಕಿತ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮಾಯನೇ ಅಲ್ಲ. ಹಿತನಮ್ಮ ಆಗಿದ್ರೆ ಈ ಮನೇಲಿ ಜಾಗ ಪಡ್ಕೋಬಹುದು ಅನ್ನೋದು ನಿನ್ ಪ್ಲಾನ್. ಬಟ್ ನಾಟ್ ಎನಿಮೋರ್. ನೀನು ಅವಳಮ್ಮ ಆಗೋದಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನ ಮನೆಯವ್ರಿಗೆ ಅರ್ಥ ಮಾಡಿಸ್ತೀನಿ. ಇನ್ ಒಂದೇ ತಿಂಗಳು ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ತೀನಿ. ಪುಟ್ ಮೇಡಮ್ಗೆ ನಾನೇ ಅಮ್ಮ. ನಾನು ಈ ಮನೇಲಿ ಇದ್ದೇ ಇರ್ತೀನಿ ಅಂತ ನಾನು ಸಾಬೀತ್ ಮಾಡಿ ತೋರಿಸ್ತೀನಿ. ಪುಟ್ ಮೇಡಮ್ನ ಕಾಪಾಡ್ಕೊಳಕ್ಕೆ ಈ ದುರ್ಗಾ ಇದ್ದೇ ಇರ್ತಾಳೆ. ಪುಟ್ ಮೇಡಮ್ನ ಮುಟ್ಟೋಕ್ಕೂ ಮುಂಚೆ ಅದು ಯಾರೇ ಆಗ್ಲಿ, ಈ ದುರ್ಗಾನ ಮೊದಲು ಎದುರಿಸ್ಬೇಕು. ನನಗೆ ಗೊತ್ತು ದುರ್ಗಾ, ನೀನು ನಿನ್ನ ಮಾತನ್ನ ಉಳಿಸ್ಕೋತೀಯ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ, ಪ್ರೀತಿಸೋದಕ್ಕೆ ನಿನಗೆ ಗೊತ್ತು. ಮಾಯಾ, ಈ ಸಲ ನೀನು ದುರ್ಗಾನಲ್ಲ, ಅವಳಲ್ಲಿರೋ ತಾಯಿನ ಎದುರಾಕೊಂಡಿದ್ಯಾ. ಮಗುನ ಕಾಪಾಡ್ಕೊಳ್ಳೋ ವಿಷಯದಲ್ಲಿ ಅಮ್ಮನ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ನಿನಗೆ ತುಂಬ ಬೇಗ ಅರ್ಥ ಆಗತ್ತೆ. ಶರತ್, ಶಾನ್ವಿ, ಏನಾಯ್ತು? ಯಾಕಿಬ್ರು ಹೀಗೆ ಕೂತಿದ್ದೀರಾ? ನಮ್ಮ ಶಾನ್ವಿ ಇದ್ ಕಡೆ ಮನೆ ತುಂಬಾ ಮಾತುಗಳು ಕೇಳ್ತಾ ಇರ್ಬೇಕು. ಇವತ್ತೇನು ನಮ್ಮ ಮಾತಿನ ಪಟಾಕಿ ಇಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ಯಲ್ಲ? ಯಾಕಪ್ಪ ಶರತ್, ಏನಾಯ್ತು? ನೀನ್ ಯಾಕೆ ಇಷ್ಟು ಡಲ್ ಆಗಿದ್ಯಾ? ಅದು ಏನದು? ಹಿತಾ ಸ್ಕೂಲಲ್ಲಿ ಫ್ಯಾಮಿಲಿ ಟ್ರೀ ಮಾಡ್ಕೊಂಬರೋ ಪ್ರಾಜೆಕ್ಟ್ ಕೊಟ್ಟಿದ್ರಂತೆ. ಅದಕ್ಕೆ ಫೋಟೋ ಹುಡುಕ್ತಾ ಇದ್ವಿ. ಅವಾಗ ಅಮ್ಮನ ಫೋಟೋ ಸಿಕ್ತು. ಏನು, ನನ್ನ ಫೋಟೋನಾ? ಎಲ್ಲಿ ತೋರ್ಸು, ಅವಾಗ ನಾನು ಹೇಗೆ ಕಾಣ್ತಿದ್ದೆ ಅಂತ ನೆನಪಿಸ್ಕೊಳ್ತೀನಿ. ಎಲ್ಲಿ ಕೊಡು. ಅಮ್ಮ ಅಮ್ಮ ಅದು ನಿಮ್ಮ ಫೋಟೋ ಅಲ್ಲ. ನಮ್ಮಮ್ಮ, ನಾವಿಬ್ಬರು ಹೇತಮ್ಮ. ನಿನ್ ಮಕ್ಕಳು ಇಬ್ರು ನನ್ನನ್ನು ಅಷ್ಟು ಪ್ರೀತಿಸ್ತಾರೆ. ಹೆತ್ತಮ್ಮನ್ನೇ ಮರ್ತ್ಬಿಟ್ಟಿದ್ದಾರೆ. ನಿನ್ನ ಜ್ಞಾಪಕ ಸಹ ಇಲ್ಲ ಅವ್ರಿಗೆ. ಎಷ್ಟು ವರ್ಷಗಳು ನಾವು ಅಮ್ಮನ ಮರ್ತೇ ಬಿಟ್ಟಿದ್ವಿ. ಅವ್ರ ಬಗ್ಗೆ ಕೇಳ್ತಾನೆ ಇರಲಿಲ್ಲ. ಕೇಳಬೇಕು ಅನ್ನೋದನ್ನೇ ಮರ್ತ್ಬಿಟ್ಟಿದ್ವಿ. ಸರಿ, ಈ ಫೋಟೋ ನೋಡಿದಾಗಿಂದ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ ಅಮ್ಮ. ಅಮ್ಮ, ಅವ್ರು ಹೇಗಿದ್ರು ಅಮ್ಮ? ನಮ್ಗೆ ಯಾಕೆ ಅವ್ರ ಬಗ್ಗೆ ಏನೂ ನೆನಪೇ ಇಲ್ಲ. ಹೌದು ಮೋಮ್, ನೀವೇ ಹೇಳಬೇಕು. ನಮ್ಮಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರು ಹೇಗಿದ್ರು? ನಾನು ನೋಡೋದಕ್ಕೆ ಅಪ್ಪನ ಥರ ಅಂತೂ ಇಲ್ಲ, ನಾನು ಅಮ್ಮನ ಥರ ಇದ್ದೀನಾ? ಈ ಫೋಟೋ ನೋಡಿದ್ಮೇಲೆ ಅವ್ರನ್ನ ನೋಡಬೇಕು ಅಂತೆಲ್ಲ ಅನ್ನಿಸ್ತಾ ಇದೆ. ಅಮ್ಮಂಗೆ ಏನಾಗಿತ್ತು? ಯಾಕೆ ನಮ್ಮಿಂದ ದೂರ ಆದ್ರು? ಶಾನ್ವಿ, ಏನಾಯ್ತು? ತರು, ನಾನು ಚಿಕ್ಕವಳಿದ್ದಾಗಲೇ ಅಮ್ಮ ತೀರ್ಕೊಂಡ್ರು.
ಅವಳು ಹೇಗಿದ್ಲು ಅಂತಲೂ ನನಗೆ ನೆನಪಿಲ್ಲ. ಅಮ್ಮ ಅಂತ ಅನ್ಕೊಂಡು ಕಣ್ಮುಚ್ಚಿದಾಗ್ಲೆಲ್ಲ ಮಾಳ್ವಿಕಾ ಒಮ್ಮೆ ನೆನಪಾಗ್ತಾರೆ. ನನಗೆ ತಿಳುವಳಿಕೆ ಬಂದಾಗ್ಲಿಂದಾನು ಅವ್ರನ್ನೇ ಅಮ್ಮ ಅಂತ ಅನ್ಕೊಂಡು ಬೆಳೆದೆ. ಅವ್ರ ಜೊತೆನೇ ಇತ್ತು, ಅವ್ರ ಮಗಳಾಗಿ ಖುಷಿಯಾಗಿದ್ದೆ. ಕಾಮ್ ಡೌನ್ ಶಾನ್ವಿ. ನೋ ತರುಣ್, ನನಗೆ ತುಂಬಾ ಗಿಲ್ಟ್ ಕಾಡ್ತಿದೆ. ಇಷ್ಟು ವರ್ಷದಲ್ಲಿ ನಾನು ಅಮ್ಮನ ಒಂದ್ಸಲಿನೂ ನಾನು ಜ್ಞಾಪಿಸ್ಕೊಂಡಿಲ್ಲ. ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಕೂಡ ನಾನು ಮಾಡಲಿಲ್ಲ. ಪ್ರಪಂಚದಲ್ಲಿ ಯಾವ ಮಗಳು ತಾನೇ ಹೆತ್ತ ತಾಯಿನ ಮರಿತಾಳೆ? ನಾನು ಎಂತ ಮಗಳು? ಐ ಆಮ್ ಅ ಬ್ಯಾಡ್ ಡಾಟರ್ ಅಲ್ವಾ? ನೋ ಶಾನ್ವಿ, ಡೋಂಟ್ ಥಿಂಕ್ ಲೈಕ್ ದಟ್. ನಿಜ ಹೇಳಬೇಕಂದ್ರೆ ಆ ಏಜಲ್ಲಿ ನೋಡಿದ್ದು ಯಾರಿಗೂ ಏನು ಜ್ಞಾಪಕ ಇರಲ್ಲ. ನಾನೇನು ನೋಡಿದ್ದು ನನಗೂ ನೆನಪಿಲ್ಲ. ನಿನ್ನಮ್ಮ ಹೇಗೆ ನೆನಪಿರ್ತಾರೆ? ಅದೇನೋ ಹೇಳ್ತಾರಲ್ಲ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ. ಇದನ್ನು ಹಾಗೆ ಅಷ್ಟೆ. ಆದ್ರೆ ನಾನು ಅಮ್ಮನ ಮರ್ತಿದ್ದು ತಪ್ಪಲ್ವಾ? ಅಮ್ಮ ಏನಾದ್ರೂ ಇದನ್ನ ನೋಡ್ತಿದ್ರೆ ತನ್ನ ಹೆತ್ ಮಗಳೇ ನನ್ನನ್ನ ಮರ್ತೋದ್ಲು ಅಂತ ಎಷ್ಟು ನೋವು ಪಡ್ತಿರ್ತಾಳೆ.